ಸೊ ದಿನಕ್ಕೆ ಪ್ರತಿ ಸಾರಿ ಊಟ ಆದಮೇಲೆ ಕೂಡ 3 ಸರಿ ಎಲೆ ಅಡಿಕೆ ಹಾಕೋದ್ರಿಂದ ತುಂಬ ಒಳ್ಳೆಯದು. ಎಲೆ ಅಡಿಕೆ ಜೊತೆಗೆ ಇವಾಗ ಪಾನ್ ಶಾಪ್ಗೆ ಹೋದರೆ ಸ್ವೀಟ್ ಪಾನ್ ಕೊಡ್ತಾರೆ. ಅದರಲ್ಲಿ ಬರೀ ಗುಲ್ಕನ್ ಇರುತ್ತೆ, ಮತ್ತು ಇದು ಟೂಟಿ ಫ್ರೂಟ್ಸ್ ಇರ್ತವೆ, ಮತ್ತು ಅದರಲ್ಲಿ ಲೈಕ್ ತುಂಬ ಶುಗರ್ ಕಂಟೆಂಟ್ ಎಲ್ಲ ಜಾಸ್ತಿ ಇರುತ್ತೆ. ಅದನ್ನೆಲ್ಲ ಏನು ಇಲ್ದಂಗೆ ಪ್ಲೇನ್ ಸಾದಾ ಪಾನ್ ಅಂದರೆ ಎಲೆ, ಸುಣ್ಣ, ಅಡಿಕೆ, ನೀರಡಿಕೆ ಅಥವಾ ಗಟ್ಟಿ ಅಡಿಕೆ ವಿತ್ ಅದಕ್ಕೆ ಬೇಕಾಗಿರ್ತಕ್ಕಂಥ ಸ್ವಲ್ಪ ಸೋಂಪು ಯೂಸ್ ಮಾಡ್ತಾರೆ, ಮತ್ತು ಸ್ವಲ್ಪ ಖರ್ಜೂರ ಯೂಸ್ ಮಾಡ್ತಾರೆ, ಅದು ಓಕೆ ಮಾಡ್ಬೋದು, ಮತ್ತು ಹರಿಪತ್ತ ಅಂತ ಯೂಸ್ ಮಾಡ್ತಾರೆ, ಏಲಕ್ಕಿ, ಲವಂಗ ಇಷ್ಟು ಹಾಕ್ಕೊಟ್ಟಿರ್ತಕ್ಕಂಥ ಒಂದು ಪಾನ್ನ ನಾವು ಹೊರಗಡೆ ತೊಗೊಂಡ್ಬಿಟ್ಟು ತಿನ್ಬೋದು. ಇವಾಗ ಸುಮ್ಮನೆ ವೇಸ್ಟಾಗಿ ಚಾಕ್ಲೇಟ್ ಪಾನ್ ಅಂತೆ, ಮ್ಯಾಂಗೋ ಪಾನ್ ಅಂತ ಏನೇನೆಲ್ಲ ಬಂದಿದೆ ಅದೆಲ್ಲ ಶುಗರ್ ಸ್ಪೈಕ್ ಮಾಡುತ್ತೆ. ಆ್ಯಸ್ ಇಟ್ ಈಸ್ ಪ್ಲೇನ್ ಆ್ಯಸ್ ಪಾನ್ ಥರ ಯೂಸ್ ಮಾಡಿದರೆ ನಮ್ಮ ದೇಹಕ್ಕೆ ತುಂಬ ಬೆನಿಫಿಟ್ಸ್ ಇದೆ. ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಬ್ಯಾಕ್ ಪೇನ್ ಇರ್ತಕ್ಕಂಥವ್ರು, ಮಂಡಿ ನೋವು ಇರ್ತಕ್ಕಂಥವ್ರು, ಮತ್ತು ಡಯಾಬಿಟಿಕ್ ಪೇಷಂಟ್ಸ್ ಎಲ್ಲರೂ ಕೂಡ ಎಲೆ ಅಡಿಕೆ ಹಾಕೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅಭ್ಯಾಸದಲ್ಲಿ ನಿಮಗೆ ತುಂಬ ಬೆನಿಫಿಟ್ಸ್ ಆಗುತ್ತೆ. ಏನೇನು ಬೆನಿಫಿಟ್ಸು ಅಂತಂದರೆ ಆಲ್ರೆಡಿ ಹೇಳಿದೆ, ಇನ್ನೂ ಒಂದು 100 ಬೆನಿಫಿಟ್ಸ್ ಇದೆ. ಒಂದು ದೊಡ್ಡ ಲಾಂಗ್ ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ಶಾರ್ಟಾಗಿ ಹೇಳೋದಾದರೆ, ನೀವು ಕೂಡ ಎಲೆ ಅಡಿಕೆನ ಬಿಡಕ್ಕೆ ಹೋಗ್ಬೇಡಿ. ದಿನಕ್ಕೆ 3-4 ಸರಿ ಎಲೆ ಅಡಿಕೆ ಹಾಕ್ಕೊಳ್ಳಿ. ಅದರಿಂದ ನಿಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಅಬ್ಸಾರ್ಬರಬಲ್ ಫಾರ್ಮ್ ಆಫ್ ಕ್ಯಾಲ್ಶಿಯಂ ಸಿಗುತ್ತೆ. ಮತ್ತು ನಿಮ್ಮ ಬಾಯಲ್ಲಿರ್ತಕ್ಕಂಥ ದುರ್ವಾಸನೆ ಆಗಲಿ ಮತ್ತು ಕೆಟ್ಟ ಬ್ಯಾಕ್ಟೀರಿಯಾಗಳೆಲ್ಲ ಹೋಗ್ಬಿಟ್ಟು ಊಟ ಮಾಡೋದಕ್ಕೂ ನಿಮಗೆ ಇನ್ನೂ ಚೆನ್ನಾಗುತ್ತೆ. ಡೈಜೆಸ್ಟಿವ್ ಪವರ್ ಚೆನ್ನಾಗುತ್ತೆ. ಕೊಟ್ಟಿರ್ತಕ್ಕಂಥ ಮಾತ್ರೆಗಳು, ಪ್ರೋಟೀನ್ ಪೌಡರ್ಗಳೆಲ್ಲ ಚೆನ್ನಾಗಿ ಡೈಜೆಸ್ಟ್ ಆಗಿಬಿಟ್ಟು ಬೋನ್ ಇನ್ನೂ ಗಟ್ಟಿ ಆಗ್ತವೆ. ಬಟ್ ನಾವು ಮಾಡಬೇಕಾಗಿರೋದು ಒಂದೇ ಒಂದು, ನಾವು ಇದ್ರಲ್ಲಿ ಮಾಡ್ತಕ್ಕಂಥ ಒಂದು ಮಿಸ್ಟೇಕ್ ಅಂತ, ಅದರಲ್ಲಿ ತಂಬಾಕು ಹಾಕೊಂತೀವಿ. ತಂಬಾಕು ಹಾಕೋಣಕ್ಕೆ ಹೋಗ್ಬಾರ್ದು ನಾವು. ಸೊ ತಂಬಾಕು ಹಾಕೋಬಾರ್ದು. ಅಥವಾ ಇದೇನು ಗುಡ್ಕಾ ಪಾನ್ ಬರ್ತಲ್ಲ, ಅದು ಪಾನ್ ಮಸಾಲ ಅದೆಲ್ಲ ಏನೂ ಹಾಕೋಬೇಡಿ. ಜಸ್ಟ್ ಪ್ಲೇನ್ ಎಲೆ ಅಡಿಕೆ ಮಾತ್ರ ಯೂಸ್ ಮಾಡಿ ಅಂತ ಹೇಳ್ತಾ ಮಾತು ಮಾಡ್ತೇವೆ. ಥ್ಯಾಂಕ್ ಯು.